दक्षिणायने वासराः बृहस्पति है ವರದಾ ಅನಾಗಂಧಿ ಶರದಾಮಾರ್ಪೈ ಸರ್ವದೇವಾನಾಂ ಧೂಪಂ ಧೂಪಮಾಗ್ರಾಪಯಾಮಿ ಪ್ರೋಷ್ಯಾಮೃತ್ಯಾಂ दीपम एकार्धीपात्रम् आत्मनःपयामि स्वामी देवताभ्यो नमः जानुपयामि महालक्ष्मी देवताभ्यो नमः ओम हिरण्यपात्रमग्रहिता ब्रह्मणवान्देवताभ्यो नमः साध्यं पुराणमं दीपं ज्योतिर्मस्ते शतमान कापुरुषेवेन्द्रिये प्रतिष्ठते धनं धान्यं पशुपुत्रलाभं शतसंवत्सरं दीर्घामयः ವಂಶಾವಂಶಾಧಾರಯತಾಂ ಧ್ರುವಂ ಧ್ರುವಂ. ನಮಸ್ಕಾರ. ಈ ದಿನ ನಮ್ಮ ಜನಪ್ರಿಯ ಶಾಸಕರ ನೇತೃತ್ವದಲ್ಲಿ ಈಗಾಗಲೇ ಆಯುಷ್ಮಾನ್ ಆಸ್ಪತ್ರೆಗಳ ಶಂಕುಸ್ಥಾಪನೆಯನ್ನ ನೆರವೇರಿಸ್ತಾ ಬರ್ತಾ ಇದ್ದೀವಿ. ಈಗಾಗಲೇ ಬೆತ್ತಾಂಡ್ಲಹಳ್ಳಿ, ನಾಗನಹಳ್ಳಿ, ಮೂರನೇದಾಗಿ ಅಂಬ್ಲಿಕಲ್ ಗ್ರಾಮದಲ್ಲಿ ಈ ಒಂದು ಆಯುಷ್ಮಾನ್ ಆಸ್ಪತ್ರೆಯನ್ನ ನಾವು ನಮ್ಮ ಶಾಸಕರ ಅಮೃತ ಹಸ್ತದಿಂದ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೀವಿ. ಇನ್ನು 4-6 ಆಯುಷ್ಮಾನ್ ಆಸ್ಪತ್ರೆಗಳ ಶಂಕುಸ್ಥಾಪನೆ ಬಾಕಿ ಇದೆ. ಏನು ಈಗಾಗಲೇ ಅವರು ಎಲ್ಲಿ ಬಹಳಷ್ಟು ಕೆಲಸಗಳಾಗಬೇಕಾಗಿದೆಯೋ ಆ ಕೆಲಸಗಳನ್ನೆಲ್ಲ ಸಮರ್ಪಕವಾಗಿ ಹಂಚಿಕೆ ಮಾಡಿ ಎಲ್ಲ ಕಡೆ ಪ್ರಾರಂಭವನ್ನ ಮಾಡ್ತಾ ಇರ್ತಕ್ಕಂಥದ್ದು ಎಲ್ರಿಗೂ ಗಮನಿಸ್ತಾ ಇರ್ತಕ್ಕಂಥ ವಿಚಾರ. ಏನು ಈ ಆಯುಷ್ಮಾನ್ ಆಸ್ಪತ್ರೆ ಇದೆಯೋ ಸುಮಾರು 75 ಲಕ್ಷ ರೂಪಾಯಿ ವೆಚ್ಚದಲ್ಲಿ 7 ಆಸ್ಪತ್ರೆಗಳನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಇದರಿಂದ ಏನು ಹಳ್ಳಿಗಾಡಿನ ಜನಕ್ಕೆ ಬಹಳಷ್ಟು ಅನುಕೂಲವಾಗಂತ ಒಂದು ಅನುಕೂಲತೆ ಇದೆ. ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಈ ಒಂದು ರೀತಿಯ ಆಸ್ಪತ್ರೆಗಳನ್ನ ಪ್ರಾರಂಭ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾವು ಮುಳಬಾಗಿಲು ತಾಲೂಕಿನ ಜನತೆಯ ಪರವಾಗಿ ನಾವು ಅವ್ರಿಗೆ ಕೃತಜ್ಞತೆಗಳನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ, ನಮ್ಮೆಲ್ಲರ ಮುಖಂಡರ ನೇತೃತ್ವದಲ್ಲಿ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ಇದೇ ಅಲ್ಲದೆ ಏನು ನಮ್ಮ ಡೈರಿಗಳ ಪ್ರಾರಂಭೋತ್ಸವಗಳು ಈಗಾಗಲೇ ಮೊನ್ನೆ ತಿರುಮನಹಳ್ಳಿ ಮತ್ತೆ ಬೆಳಗಾನಹಳ್ಳಿ ಅದು ಇನ್ನೂ ಅನೇಕ ಕಡೆ ಪ್ರಾರಂಭ ಮಾಡಿದ್ವಿ. ನಾಳೆ ಏನು ಅಗ್ರಹಾರದಲ್ಲಿ ಒಂದು ಬಿಲ್ಡಿಂಗ್ ಪ್ರಾರಂಭೋತ್ಸವ ಇದೆ. ಹಾಗೆ ಬ್ಯಾಟ್ನೂರಲ್ಲಿ ಕೂಡ ಒಂದು ಡೈರಿ ಕಟ್ಟಡವನ್ನ ಪ್ರಾರಂಭೋತ್ಸವವನ್ನು ಮಾಡ್ತಾ ಇದ್ದೀವಿ. ಹೀಗಾಗಿ ನಮ್ಮ ಶಾಸಕರ ನೇತೃತ್ವದಲ್ಲಿ ನಮ್ಮ ತಾಲೂಕಿನ ಅಭಿವೃದ್ಧಿಯನ್ನ ಮಾಡ್ತಾ ಒಳ್ಳೆಯ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆ ಪಡ್ತಾ ಇದ್ದೇನೆ. ಏನು 6 ತಿಂಗಳಲ್ಲಿ ಈ ಆಸ್ಪತ್ರೆ ಪ್ರಾರಂಭ ಮಾಡಿ ಅದರ ಉಪಯೋಗವನ್ನ ಜನರು ಪಡ್ಕೊಳ್ಳೋ ರೀತಿಯಲ್ಲಿ ಮಾಡೋರಿದ್ದಾರೆ. ಇದನ್ನ ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲರಲ್ಲೂ ಕೂಡ ನಾನು ಸವಿನಯವಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಆಟಕ್ಕೆ ಬರುತ್ತೆ ಸರ್ ಸೇಮ್